ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ. 3 kg ಚಿಕನ್ ಬಿರಿಯಾನಿ ಕರೆಕ್ಟಾದ ಅಳತೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಪೂರ್ತಿಯಾಗಿ ನೋಡಿ. ನಿಮ್ಮೆಲ್ಲರಿಗೂ ಈ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮೊದಲು ಬಿರಿಯಾನಿ ಮಾಡೋದಕ್ಕೆ ಅಕ್ಕಿ ನೆನೆಸಿಟ್ಕೊಳ್ಬೇಕು. ನಾನಿಲ್ಲಿ 3 kg ಅಕ್ಕಿ ತಗೊಂಡಿದ್ದೀನಿ. 1.5 kg ಬಾಸುಮತಿ ಅಕ್ಕಿ, 1.5 kg ಬುಲೆಟ್ ರೈಸ್ನ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಬರೀ ಬಾಸುಮತಿ ಅಕ್ಕಿ ಅಥವಾ ಜೀರಾ ಸಾಂಬಾರ್ ರೈಸಲ್ಲೂ ಮಾಡ್ಬೋದು, ಬಿರಿಯಾನಿ ಇನ್ನೂ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು 4-5 ಸಲ ಚೆನ್ನಾಗಿ ತೊಳೆದು 20 ನಿಮಿಷ ಮುಂಚೆ ನೆನೆಸಿಟ್ಕೊಳ್ಬೇಕು. ಅಂದರೆ ನೀವು ಬಿರಿಯಾನಿ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಅಕ್ಕಿ ತೊಳೆದು ನೆನೆಸಿಟ್ಕೊಳ್ಬೇಕು. ನಂತರ ನಾನಿಲ್ಲಿ 3 kg ಚಿಕನ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಫ್ಯಾಟ್ ಇರುವಂಥ ಚಿಕನ್ ತಗೊಳ್ಳಿ, ಆವಾಗ ನೀವು ಮಾಡುವಂಥ ಬಿರಿಯಾನಿ ತುಂಬ ರುಚಿಯಾಗಿ ಬರುತ್ತೆ. ನೀವು ವಿತೌಟ್ ಸ್ಕಿನ್ ಯೂಸ್ ಮಾಡ್ತೀರಾ ಅನ್ನೋ ಹಾಗಿದ್ರೆ ಅರ್ಧ kg ಆದರೂ ವಿತ್ ಸ್ಕಿನ್ ಯೂಸ್ ಮಾಡಬೇಕು. ಉಳಿದಿರುವಂಥ ಚಿಕನ್ ವಿತೌಟ್ ಸ್ಕಿನ್ನೇ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಈಗ ಒಂದು ಪಾತ್ರೆಯಲ್ಲಿ 1 kg ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೇನೆ ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ 15. 1 kg ಬಿರಿಯಾನಿಗೆ 5 ಹಸಿಮೆಣಸಿನ್ಕಾಯಿ ಆ ಲೆಕ್ಕದಲ್ಲಿ ತಗೊಳ್ಬೇಕು. ಸೊ ನಾನಿಲ್ಲಿ 3 kgಗೆ 15 ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ. 1 ಕಟ್ಟು ಕೊತ್ತಂಬರಿ ಸೊಪ್ಪು, 1 ಕಟ್ಟು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಕಟ್ ತಗೊಳ್ಳಿ, ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಈಗ ಮೊಸರು ಹಾಕ್ಕೊಳ್ಬೇಕು. ಅರ್ಧ ಲೀಟರ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮೊಸರು ಹಾಕಿದ ತಕ್ಷಣ ಈ ಪಾತ್ರೆನ ಸೈಡಿಗೆ ತೆಗೆದಿಟ್ಕೊಳ್ಳಿ. ನಿಮ್ಗೆ ಈಸಿ ಆಗಲಿ ಅಂತ ನಾನು ಈ ಮೆಥಡಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಒಂದು ಚಿಕ್ಕ ಪ್ಲೇಟ್ ತಗೊಂಡು ಅಚ್ಕಾರದ ಪುಡಿ ಹಾಕ್ಕೊಳ್ಬೇಕು. 3 ಟೇಬಲ್ ಸ್ಪೂನ್. 1 kgಗೆ 1 ಟೇಬಲ್ ಸ್ಪೂನ್ ಲೆಕ್ಕ ತಗೊಳ್ಬೇಕು. ಸೊ 3 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿನ ಯೂಸ್ ಮಾಡ್ತಾ ಇರೋದು. ಅದೇ ಸ್ಪೂನಲ್ಲೇ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ. ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ 7 ಟೇಬಲ್ ಸ್ಪೂನ್. ಬಿಗಿನರ್ಸ್ಗೆ ಉಪ್ಪು ಎಷ್ಟು ಹಾಕಬೇಕು ಅಂತ ಗೊತ್ತಾಗಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಅಳತೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ರುಚಿಗೆ ತಕ್ಕಷ್ಟು ಅಂತಂದರೆ ಎಷ್ಟು ಹಾಕಬೇಕು ಅನ್ನೋ ಐಡಿಯಾ ಇರಲ್ಲ. ಸೊ ನೋಡಿ, ಕರೆಕ್ಟಾಗಿ 7 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಸೈಡಿಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಿರಿಯಾನಿ ಪಾತ್ರೆ ಇಟ್ಕೊಂಡಿದ್ದೀನಿ. 7-8 kg ಹಿಡಿಯೋಷ್ಟು ದೊಡ್ಡ ಪಾತ್ರೆನ ತಗೊಳ್ಬೇಕು. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೆಜರ್ಮೆಂಟ್ ಕಪ್ಪಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. 2 ಕಪ್ ಎಣ್ಣೆ ತಗೊಂಡ್ರೆ ಅರ್ಧ ಕಪ್ ತುಪ್ಪ ಹಾಕ್ಕೊಳ್ಬೇಕು. ಟೋಟಲ್ ಆಗಿ 500 ಗ್ರಾಮ್ಸ್ ಎಣ್ಣೆ ನಾನಿಲ್ಲಿ ಯೂಸ್ ಮಾಡಿರೋದು. ಎಣ್ಣೆ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ 3 ಗ್ರಾಮ್ ಲವಂಗ, 5 ಗ್ರಾಮ್ ಏಲಕ್ಕಿ, 5 ಗ್ರಾಮ್ ಚಕ್ಕೆ ಹಾಕ್ಕೊಂಡಿದ್ದೀನಿ. ಲವಂಗ ಮಾತ್ರ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು. ಇದೆಲ್ಲ ಹಾಕಿದ್ಮೇಲೆ ಎಣ್ಣೆಯಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 1/4 kg ಈರುಳ್ಳಿ ಹಾಕ್ಕೊಳ್ಬೇಕು. ದೊಡ್ಡ ಸೈಜ್ ಈರುಳ್ಳಿ ಆದರೆ 6 ಈರುಳ್ಳಿ ಹಾಕ್ಕೊಳ್ಬೇಕು. ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಅಥವಾ ಈ ರೀತಿ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅವಾಗವಾಗ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೋದು. ಮಿನಿಮಮ್ ಅಂದರೂ 20 ನಿಮಿಷ ಟೈಮ್ ಇಡ್ಸತ್ತೆ ಈರುಳ್ಳಿ ಫ್ರೈ ಆಗೋದಕ್ಕೆ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ತುಂಬ ಡಾರ್ಕ್ ಆಗಿ ಸೀದಿಸ್ಕೊಳ್ಬಾರ್ದು. ಅದೇ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು. ಆವಾಗ ಎಲ್ಲ ಈರುಳ್ಳಿ ಈವನ್ ಆಗಿ ಕಲರ್ ಬರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮತ್ತೊಂದು ಪಾತ್ರೆಯಲ್ಲಿ ಅಂದರೆ 5 kg ಇಡಿಸುವಂಥ ಪಾತ್ರೆಯಲ್ಲಿ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ ಅನ್ನ ಮಾಡ್ಕೊಳ್ಳೋದಕ್ಕೋಸ್ಕರ. ನೋಡಿ, ನಾನಿಲ್ಲಿ ಕರೆಕ್ಟಾಗಿ 15-20 ನಿಮಿಷ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಲರ್ ಬರಬೇಕು. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. 500 ಗ್ರಾಮ್ ಹಾಕ್ಕೊಳ್ಬೇಕು. ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಳ್ತೀರಾ ಅನ್ನೋ ಹಾಗಿದ್ರೆ 9 ಟೇಬಲ್ ಸ್ಪೂನ್ ಹಾಕ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದ ನಂತರ ಕರೆಕ್ಟಾಗಿ 15 ನಿಮಿಷ ಆದರೂ ಶುಂಠಿ ಬೆಳ್ಳುಳ್ಳಿಯಲ್ಲಿ ಇರುವಂಥ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ನೀವು ಮಾಡುವಂಥ ಬಿರಿಯಾನಿ ಟೇಸ್ಟ್ ಹಸಿ ವಾಸನೆ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಾಗಲ್ಲ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್.
ನೋಡಿ ನಾನಿಲ್ಲಿ ಕರೆಕ್ಟಾಗಿ 15 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾವಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಖಾರದ ಪುಡಿ, ಅರಿಶಿನ, ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಖಾರದ ಪುಡಿನ ಈ ರೀತಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನೀವು ಮಾಡುವಂಥ ಬಿರಿಯಾನಿ ಕಲರ್ ಚೆನ್ನಾಗಿ ಬರುತ್ತೆ. ಎಕ್ಸ್ಟ್ರಾ ಕಲರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾವು ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ 10 ರಿಂದ 15 ನಿಮಿಷ ಟೊಮೆಟೊ ಸಾಫ್ಟಾಗಿ ಗ್ರೇವಿಯಿಂದ ಆಯಿಲ್ ಸಪ್ರೇಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇನ್ ಬಿಟ್ವೀನ್ ಚೆಕ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಅಂಟ್ಕೊಳ್ಳುತ್ತೆ. ಸೊ 5 ನಿಮಿಷಕ್ಕೆ ಒಂದ್ಸಲ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ನಾನಿಲ್ಲಿ 15 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ನಾವು ಹಾಕಿರುವಂಥ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಗ್ರೇವಿಯಿಂದ ಆಯಿಲ್ ಸಪ್ರೇಟ್ ಆಗಿದೆ, ನೋಡ್ಬೋದು ನೀವಿಲ್ಲಿ. ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಚಿಕನ್ ಹಾಕ್ಕೊಳ್ಬೇಕು. ಚಿಕನ್ ಪೀಸಸ್ ಸ್ವಲ್ಪ ಮೀಡಿಯಮ್ ಆಗಿ ಹೊಡೆಸ್ಕೊಳ್ಳಿ. ಅದೇ ರೀತಿ ಸ್ವಲ್ಪ ಫ್ಯಾಟ್ ಇರುವಂಥ ಚಿಕನ್ ತೊಗೊಳ್ಬೇಕು. ಆವಾಗಲೇ ನೀವು ಮಾಡುವಂಥ ಬಿರಿಯಾನಿ ತುಂಬ ರುಚಿಯಾಗಿ ಬರುತ್ತೆ. ಚಿಕನ್ ಹಾಕ್ಕೊಂಡಿದ ನಂತರ ನಿಧಾನಕ್ಕೆ ಒಂದ್ಸಲ ಈ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಕರೆಕ್ಟಾಗಿ 5 ನಿಮಿಷ ಆದಮೇಲೆ ನೀವು ನೋಡ್ಬೋದು ಚಿಕನಲ್ಲಿರುವಂಥ ನೀರೆಲ್ಲ ಸಪ್ರೇಟ್ ಆಗಿರುತ್ತೆ. ಇವಾಗ ಇದಕ್ಕೆ 2 ಲೀಟರ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರು ಹಾಕ್ಕೊಳ್ಬೇಕು. ಬಿಸಿನೀರು ಹಾಕ್ಕೊಂಡು ಒಂದ್ಸಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಪೀಸಸ್ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ 5 ನಿಮಿಷ ಬೇಯಿಸ್ಕೊಳ್ಬೇಕು. ಟೋಟಲಾಗಿ 10 ನಿಮಿಷ ಚಿಕನ್ ಬೇಯಿಸ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಓವರ್ ಕುಕ್ ಮಾಡಬಾರ್ದು. ಚಿಕನ್ ಬೇಯೋ ಅಷ್ಟರಲ್ಲಿ ನಾವು ಅನ್ನ ರೆಡಿ ಮಾಡ್ಕೊಳ್ಬೇಕು. ಸೊ ನಾವು ಆಗಲೇ ಇಟ್ಟಿರುವಂಥ ನೀರು ಬಿಸಿ ಆಗ್ತಾ ಇದೆ. ಈಗ ಇದಕ್ಕೆ 3 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೊದಲು ನಾನು 7 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡೆ. ನಂತರ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಅರ್ಧ ಟೇಬಲ್ ಸ್ಪೂನ್, ಇವಾಗ 3 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಟೋಟಲ್ ಆಗಿ 10.5 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿರೋದು. ಸೊ ಅಳತೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಈಗ 20 ನಿಮಿಷ ಮುಂಚೆ ನೆನೆಸಿಟ್ಟಿರುವಂಥ ಅಕ್ಕಿ ಹಾಕ್ಕೊಂಡು 75% ಬೇಯಿಸ್ಕೊಳ್ಬೇಕು. ಪೂರ್ತಿಯಾಗಿ ಅಕ್ಕಿನ ಬೇಯಿಸ್ಕೊಳ್ಬಾರ್ದು. ನೋಡಿ ಕರೆಕ್ಟಾಗಿ ನಾನಿಲ್ಲಿ 75% ಅಕ್ಕಿನ ಬೇಯಿಸ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕೈಯಲ್ಲಿ ತೆಗೆದು ಚೆಕ್ ಮಾಡಿದಾಗ ಅದು ತುಂಬ ಮೃದುವಾಗಿರಬಾರ್ದು, ಸ್ವಲ್ಪ ಪುಡಿ ಪುಡಿಯಾಗಿರಬೇಕು. ಆ ರೀತಿ ಬೇಯಿಸ್ಕೊಳ್ಬೇಕು. ಈ ರೀತಿ ಬೇಯಿಸ್ಕೊಂಡಿದ್ದ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಇದರಲ್ಲಿರುವಂಥ ನೀರನ್ನ ಸಪ್ರೇಟ್ ಮಾಡ್ಕೊಳ್ಬೇಕು. ನೋಡಿ ನಾವು ಆಗಲೇ ಇಟ್ಟಿರುವಂಥ ಚಿಕನ್ ಕರೆಕ್ಟಾಗಿ 5 ನಿಮಿಷ ಆಗಿದೆ. ಮಸಾಲೆನೂ ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ. ಚಿಕನ್ 50% ಮಾತ್ರ ಬೇಯಿಸ್ಕೊಳ್ಬೇಕು, ಅದಕ್ಕಿಂತ ಜಾಸ್ತಿ ಬೇಯಿಸ್ಕೊಳ್ಬಾರ್ದು. ಅನ್ನ ಬೇಯೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತ ನಿಮ್ಗೆ ಅನಿಸಿದ್ರೆ 5 ನಿಮಿಷದ ನಂತರ ಈ ಪಾತ್ರೆನ ಗ್ಯಾಸ್ ಸ್ಟೌವಿಂದ ಕೆಳಗಿಳಿಸಿ ತೆಗೆದಿಟ್ಕೊಳ್ಳಿ. ನಂತರ ಬೇಕಿದ್ರೆ ನೀವು ಬಿಸಿ ಮಾಡ್ಕೊಳ್ಬೋದು. ಆದರೆ ಚಿಕನ್ ಮಾತ್ರ ಓವರ್ ಕುಕ್ ಮಾಡ್ಕೊಳ್ಬಾರ್ದು. ಆ ರೀತಿ ಮಾಡಿಬಿಟ್ಟು ನೀವು ಅನ್ನ ಏನಾದರೂ ಹಾಕಿದ್ರೆ ಖಂಡಿತ ನಿಮಗೆ ಪೀಸ್ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ, ಒಂದು ಪೀಸ್ ಕೂಡ ಸಿಗೋದಿಲ್ಲ. ಈಗ ಇದಕ್ಕೆ 75% ಬೇಯಿಸ್ಕೊಂಡಿರುವಂಥ ಅಕ್ಕಿ ಹಾಕ್ಕೊಳ್ಬೇಕು. ಅಕ್ಕಿ ಹಾಕಿದ್ಮೇಲೆ ತುಂಬ ಜಾಸ್ತಿನೂ ಮಿಕ್ಸ್ ಮಾಡಬಾರ್ದು, ಜಸ್ಟು ಲೈಟಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಸ್ಪ್ರೆಡ್ ಮಾಡಬೇಕಾದ್ರೆ ಅಕ್ಕಿ ಮುಳುಗಬೇಕು, ಅಷ್ಟು ನೀರು ಇರಬೇಕು ಇದರಲ್ಲಿ. ಅಂದರೆ ನೋಡ್ತಾ ಇದ್ರಲ್ವಾ ಮೇಲ್ಗಡೆ ಲೈಟಾಗಿ ನೀರು ಕಾಣ್ತಾ ಇದೆ, ಈ ರೀತಿ ಸ್ವಲ್ಪ ಆದರೂ ನೀರು ಇರಬೇಕು. ನಾನು ಆವಾಗಲೇ ಟೋಟಲಾಗಿ 2 ಲೀಟರ್ ನೀರು ಚಿಕನ್ ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೆ. ನಿಮಗೆ 2 ಲೀಟರ್ ನೀರು ಯಾವ ರೀತಿ ಅಳತೆ ಮಾಡೋದು ಗೊತ್ತಾಗಿಲ್ಲ ಅಂದರೆ ವಾಟರ್ ಕ್ಯಾನ್ ಇರುತ್ತಲ್ವ 1 ಲೀಟರ್ದು, ಅದರಲ್ಲಿ ನೀವು ಅಳತೆ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ಅಕಸ್ಮಾತ್ ನಿಮಗೆ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ನೀರು ಕಮ್ಮಿ ಇದೆ ಅಂತ ಅನಿಸಿದ್ರೆ ಅನ್ನ ಬೇಯಿಸಿ ನೀರು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಲಾಸ್ಟಲ್ಲಿ ಈಗ ಒಂದು ದೊಡ್ಡ ನಿಂಬೆ ಹಣ್ಣಿನ ರಸ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದು 3 ಟೇಬಲ್ ಸ್ಪೂನ್ ಇರ್ಬೋದು. ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ನಾನು ನಾರ್ಮಲಾಗಿ ಮನೆಗೆ ಮಾಡಿದಾಗ ಫುಡ್ ಕಲರ್ ಯೂಸ್ ಮಾಡೋದಿಲ್ಲ, ವಿಡಿಯೋಗೆ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಮನೆಗೆ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಫುಡ್ ಕಲರ್ ಯೂಸ್ ಮಾಡಬೇಡಿ, ಅದು ನಮ್ಮ ಹೆಲ್ತ್ಗೆ ಒಳ್ಳೆಯದಲ್ಲ. ಸೊ ನೋಡಿ ಇದೆಲ್ಲ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಮೊದಲು ಗ್ಯಾಸ್ ಸ್ಟವ್ ಮೇಲೆ ಒಂದು ತವ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ತವ ಚೆನ್ನಾಗಿ ಬಿಸಿ ಆಗಬೇಕು. ತವ ಚೆನ್ನಾಗಿ ಬಿಸಿ ಆಗಿದ ನಂತರ ಈ ಬಿರಿಯಾನಿ ಪಾತ್ರೆನ ಅದ್ರ ಮೇಲ್ಗಡೆ ಇಟ್ಟು
ಇದರ ಮೇಲ್ಗಡೆ ಯಾವುದಾದ್ರೂ ಒಂದು ಭಾರವಾಗಿರುವಂಥ ವಸ್ತು ಅಥವಾ ಈ ರೀತಿ ಪಾತ್ರೆಯಲ್ಲಿ ನೀರು ತುಂಬಿಟ್ಟು ಬೇಕಿದ್ರೂ ಇಡ್ಬೋದು. ಈಗ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ಅಂದರೆ ಲೋ ಫ್ಲೇಮ್ನಲ್ಲೇ 15 ನಿಮಿಷ ಬೇಯಿಸ್ಕೊಳ್ಬೇಕು. ಬಿರಿಯಾನಿ ರೆಡಿಯಾಗೋ ಅಷ್ಟರಲ್ಲಿ ನಾನು ಈ ಕಡೆ ರಾಯ್ತ ರೆಡಿ ಮಾಡ್ಕೊಳ್ತಾ ಇದ್ದೆ. 1 ಲೀಟರ್ ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ 1 ಸೌತೆಕಾಯಿ, 2 ಮೀಡಿಯಮ್ ಸೈಜ್ ಟೊಮೆಟೊ, ಮೀಡಿಯಮ್ ಸೈಜ್ದು 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನಕಾಯಿ ಇದೆಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾರಿ, ನಾನು ಹಾಕಿರುವಂಥ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ನೀವು ಸರ್ವ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಮೊದಲೇ ಉಪ್ಪು ಹಾಕಿಟ್ರೆ ರಾಯ್ತ ಹುಳಿ ಬಂದುಬಿಡತ್ತೆ. ಸೊ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ಬೇಕು. ಈಗಾಗಲೇ ನಮ್ಮ ಚಾನಲಲ್ಲಿ 25 kg ಚಿಕನ್ ಬಿರಿಯಾನಿ, 2 kg, 1 kg ಚಿಕನ್ ಬಿರಿಯಾನಿ ರೆಸಿಪೀಸ್ ಎಲ್ಲ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಕರೆಕ್ಟಾಗಿ 15 ನಿಮಿಷ ಆದಮೇಲೆ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ನೋಡ್ಬೋದು ಅನ್ನ ಎಷ್ಟು ಉದುರುದ್ರಾಗಿದೆ ಅಂತ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಮತ್ತೊಂದು ಟೇಸ್ಟಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.